ಸೊ ಈ ವಿಡಿಯೋದಲ್ಲಿ ಕೀ ಫ್ರೇಮ್ ಯೂಸ್ ಮಾಡಿ ಯಾವ ಥರ ಟೆಕ್ಸ್ಟ್ನ ಆ್ಯನಿಮೇಟ್ ಮಾಡೋಣ ಅಂತ ನೋಡೋಣ. ಹೋದ ವಿಡಿಯೋದಲ್ಲಿ ಕೀ ಫ್ರೇಮ್ ಯೂಸ್ ಮಾಡಿ ಯಾವ ಥರ ಒಂದು ಝೂಮ್ ಇನ್ ಝೂಮ್ ಔಟ್ ಎಫೆಕ್ಟ್ ಯಾವ ಥರ ನಾವು ಕ್ರಿಯೇಟ್ ಮಾಡೋದು, ಅಥವಾ ವೀಡಿಯೋ ಸ್ಲೈಡ್ ಆಗೋ ಥರ ಯಾವ ಥರ ನಾವು ಆ್ಯನಿಮೇಟ್ ಮಾಡೋದು, ಅಥವಾ ಒಪಾಸಿಟಿ ಯೂಸ್ ಮಾಡಿ ಯಾವ ಥರ ನಾವು ವೀಡಿಯೋಗೆ ಟ್ರಾನ್ಸ್ಪರೆನ್ಸಿನ ಕೊಡೋದು ಅದೆಲ್ಲ ನೋಡ್ತೀವಿ. ಸೊ ಈ ವಿಡಿಯೋದಲ್ಲಿ ಟೆಕ್ಸ್ಟ್ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ವೀಡಿಯೋನ ಇಂಪೋರ್ಟ್ ಮಾಡಿದ ತಕ್ಷಣ ಪ್ರೆಸ್ ಮಾಡಿದ್ರೆ ನಿಮ್ಗೆ ಟೆಕ್ಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ನಾನು ಟೆಕ್ಸ್ಟ್ನ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ನಾನು ಟೆಕ್ಸ್ಟ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಚೇಂಜ್ ಮಾಡ್ತೀನಿ. ಟೆಕ್ಸ್ಟ್ ನನಗೆ ಫಾಂಟ್ ಸ್ಟೈಲ್ ಯಾವ್ದು ಬೇಕು ಅಂತ. ಓಕೆ, ಇವಾಗ ಟೆಕ್ಸ್ಟ್ ನಾನು ಟೈಪ್ ಮಾಡಾಯಿತು. ಇವಾಗ ನನ್ನ ಟೆಕ್ಸ್ಟ್ ಯಾವ ಥರ ಅಂದರೆ ಈ ಕಡೆಯಿಂದ ಸ್ಲೈಡಾಗಿ ವೀಡಿಯೋ ಒಳಗೆ ಬರಬೇಕು, ಆ ಥರ ನಾವು ಆ್ಯನಿಮೇಟ್ ಮಾಡೋಣ. ಇದು ತುಂಬ ನೀವು ರೀಲ್ಸಲ್ಲಾಗಲಿ ಅಥವಾ ತುಂಬ ವೀಡಿಯೋಸ ನೋಡಿದ ಟೆಕ್ಸ್ಟ್ ನೀವು ಸಡನ್ನಾಗಿ ಆಚೆಯಿಂದ ಡೈರೆಕ್ಟ್ ವೀಡಿಯೋಗೆ ಬಂದು ಈ ಥರ ಸ್ಲೈಡಿನ್ ಆಗೋ ಥರ ಯಾವ ಥರ ಮಾಡೋದನ್ನ. ಇದು ಬರೀ ಸಿಂಪಲ್, ಏನು ಅಷ್ಟೊಂದು ಕಾಂಪ್ಲಿಕೇಟ್ ಇಲ್ಲ. ನೀವು ಈ ಥರ ಟೆಕ್ಸ್ಟ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಟೆಕ್ಸ್ಟ್ ಅಂತ ನಿಮಗೆ ಇಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲಲ್ಲಿ ಬಂದಿರುತ್ತೆ. ಇಲ್ಲಿ ಗ್ರಾಫಿಕ್ಸ್ ಕೆಳಗಡೆ ವೆಕ್ಟರ್ ಮೋಷನ್ ಅಂತ ಇರುತ್ತೆ. ಸೊ ಏನು ಮಾಡಿ ಅಂದರೆ ಪೊಸಿಷನ್ ಇಲ್ಲಲ್ವಾ, ಸ್ಟಾಪ್ ವಾಚ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಿಂದ ಬರಬೇಕು. ನನಗೆ ಈ ಕಡೆಯಿಂದ ರೈಟಿಂದ ಎಷ್ಟು ಫ್ರೇಮ್, ಇವಾಗ 1 2 3 4 5 6 7 8. ಸೊ ಇವಾಗ ಲೆಫ್ಟಿಂದ ನನಗೊಂದು ಎಷ್ಟು ಒಂದು ಸೆಕೆಂಡೇ ಕರೆಕ್ಟಾಗಿ ಇದು ಆ ಕಡೆ ಸ್ಲೈಡಾಗಿ ಇಲ್ಲಿ ಬರಬೇಕು. ಇವಾಗ ಏನು ಮಾಡೋಣ ಅಂತ 1 ಸೆಕೆಂಡ್ ಆ ಪ್ಲೇಡ್ ಎಲ್ಲಿ ಬೇಕು ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ನೀವು ಪೊಸಿಷನ್ನ ನೀವು ಈ ಥರ ನೀವು ಆಲ್ಟ್ರ್ ಮಾಡಿ, ನೀವು ಎಲ್ಲಿ ಬೇಕೋ ಅಲ್ಲಿ ಎಕ್ಸಾಕ್ಟ್ ನನ್ನ ಸೆಂಟ್ರ್ ಬೇಕು, ಈ ಸೆಂಟ್ರ್ ಅಂತ ತಗೊಂಡು ಇಲ್ಲಿಡಿ. ಇವಾಗ ನೀವು ಪ್ಲೇ ಮಾಡಿ ನೋಡಿದ್ರೆ ನೋಡಿ ಕರೆಕ್ಟಾಗಿ ಸ್ಲೈಡಿನಾಗಿ ಬರುತ್ತೆ. ನಿಮ್ಗೆ ತುಂಬ ಸ್ಲೋ ಆಯಿತು ಅಂದರೆ ನೀವು ಫಾಸ್ಟ್ ಮಾಡಬೇಕಂದ್ರೆ ಏನಿಲ್ಲ, ಇಲ್ಲೊಂದು 2 ಆ್ಯರೋ ಮಾರ್ಕ್ ಇದೆಲ್ಲ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಕಂಟ್ರೋಲ್ ಬಂದರೆ ಈ ಕಡೆ ರೈಟ್ ಸೈಡಲ್ಲಿ ನೀವು ಎಲ್ಲೆಲ್ಲಿ ಕೀ ಫ್ರೇಮ್ ಕ್ರಿಯೇಟ್ ಮಾಡಿರಾ ಅಂತ ಇಲ್ಲಿ ಬರುತ್ತೆ. 2 ಕೀ ಫ್ರೇಮ್ಸ್ ಇಲ್ಲಿ 1 ಸೆಕೆಂಡ್ ಇನ್ ಬಿಟ್ವೀನ್ 1 ಸೆಕೆಂಡ್ 2 ಕೀ ಫ್ರೇಮ್ ಸೆಟ್ ಮಾಡಿರಾ. ಸೊ ಈ ಕೀ ಫ್ರೇಮ್ನ ನೀವು ಹತ್ತಿರ ತಂದಷ್ಟು ಏನಾಗುತ್ತೆ ಸ್ಪೀಡಾಗಿ ಬರುತ್ತೆ. ಇನ್ನು ಹೋದ ವೀಡಿಯೋಲಿ ಹೇಳಿದ್ದೀನಿ, ಕೀ ಫ್ರೇಮ್ಗಳು ಹತ್ತಿರ ಬಂದಷ್ಟು ನಿಮಗೆ ಆ್ಯನಿಮೇಷನ್ ಫಾಸ್ಟ್ ಆಗುತ್ತೆ. ಇದೇ ದೂರ ಹೋದಷ್ಟು ಆ್ಯನಿಮೇಷನ್ ಸ್ಲೋ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಇನ್ನೂ ಹತ್ತಿರ ತರ್ತೀನಿ. ತಂದಿದ ತಕ್ಷಣ ಇವಾಗ ಪ್ಲೇ ಮಾಡಿ ನೋಡಿ ಫಾಸ್ಟಾಗಿ ಬಂತು. ಇನ್ನೂ ಫಾಸ್ಟ್ ಬೇಕಂದ್ರೆ ನೀವು ಹತ್ತಿರ ತಗೊಳ್ಳಿ, ಫಾಸ್ಟ್. ಓಕೆ, ಇನ್ನೂ ಸ್ಮೂತ್ ಆಗಬೇಕಂದ್ರೆ ಏನಿಲ್ಲ, ಝೂಮ್ ಮಾಡಿಬಿಟ್ಟು ಈ ಕೀ ಫ್ರೇಮ್ ಈ ಕಡೆ ಐತಲ್ಲ ಈ ಬಾಕ್ಸ್, ರೈಟ್ ಕ್ಲಿಕ್ ಮಾಡಿ, 2 ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಈ ಕಡೆ ಹೋದರೆ ಟೆಂಪೊರರಿ ಇಂಟರ್ಪೋಲೇಷನ್ ಅಂತ ಇರುತ್ತೆ. ಇನ್ನು ಈಸಿನ್ ಕೊಡಿ ಒಂದ್ಸಲ, ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಅದೇ ಟೆಂಪೊರರಿ ಇಂಟರ್ಪೋಲೇಷನ್ ಹೋಗಿ ಈಸ್ ಔಟ್ ಕೊಡಿ. ಸೊ ಇವಾಗ ನಿಮ್ಗೆ ಈಸ್ ಔಟ್ ಕರ್ವ್ ಈ ಥರ ಮಧ್ಯ ಲೈಕ್ ಸ್ಪೈಕ್ ಆದಂಗೆ ಆಗುತ್ತೆ. ಇದನ್ನೇ ನಾವು ಅಡ್ಜಸ್ಟ್ ಮಾಡಬೇಕಂದ್ರೆ ಇಲ್ಲಿ ರೈಟ್ ಆ್ಯರೋ ಮಾರ್ಕ್ ಇದೆ ಅಲ್ವಾ ಪೊಸಿಷನ್ ಹತ್ರ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಗ್ರಾಫ್ ಬರುತ್ತೆ ನಿಮ್ಗೆ ಗೊತ್ತಾಯ್ತು. ಇದನ್ನು ನಾನು ರೈಟ್ ಸೈಡ್ ಇದಲ್ವಾ ಅದನ್ನ ಪ್ರೆಸ್ ಮಾಡಿಬಿಟ್ಟು ಈ ಕಡೆ ಹಿಂಗೆ ಹೇಳ್ತೀನಿ. ಇವಾಗ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಒಂದು ಈ ಕಡೆ ಸ್ಲೋ ಆಗುತ್ತೆ. ಇವಾಗ ಹಿಂಗೆ ಗೊತ್ತಾಗುತ್ತೆ, ಪ್ಲೇ ಮಾಡಿದ ತಕ್ಷಣ ನೋಡಿ ಫುಲ್ ಫಾಸ್ಟಾಗಿ ಒಂದು ಸ್ಲೋ ಆಗುತ್ತೆ, ಒಂಥರ ಸ್ಮೂತಾಗಿ ಕಾಣಿಸುತ್ತೆ ನೋಡಿ. ಓಕೆ, ಇಷ್ಟೇ ನೀವು ಟೆಕ್ಸ್ಟ್ ಆ್ಯನಿಮೇಟ್ ಮಾಡೋದು ಇದೇ ಥರ.